ಸೊ ಹೊಸ ರಿಂಗ್ ಲೈಟ್ ಇಂದಾನೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಈ ವ್ಲಾಗ್ ಅಲ್ಲಿ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಅಂಡ್ ಯಾವ ತರ ಇತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮಗೂ ಬೇಕಿದ್ರೆ ಲಿಂಕ್ ಅಂತ ಕೇಳಿ ನಾನು ಖಂಡಿತವಾಗ್ಲೂ ಸೆಂಡ್ ಮಾಡ್ತೀನಿ. ನಾನು ತಗೊಂಡಿದ್ದು ಅಮೆಜಾನ್ ಅಲ್ಲಿ ಎಷ್ಟಾಯ್ತು ಅಂತ ಈ ವಿಡಿಯೋದಲ್ಲಿ ಫುಲ್ ಹೇಳಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈಗ ಹೊಸದು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ. ನನ್ನ ಡ್ರೀಮ್ ಆಯ್ತಾ. ನಾನು ಅನ್ಕೊಂಡಂಗೆ ನಾನು ಹೊಸ ಕಾಸ್ಟ್ಲಿ ಬ್ಯಾಗ್ ತಗೊಂಡೆ, ಟ್ರಿಪ್ಗೆ ಹೋಗಿ ಬಂದೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆಲ್ಲ 2026 ಮೇ ಬಿ ಆಗ್ತಾ ಇದೆ. ಸೊ ಇದೇ ಥರ ಎಲ್ಲರ ಲೈಫಲ್ಲೂ ಒಳ್ಳೇದಾಗಲಿ. ಇವಾಗ ಆರ್ಡ್ರ್ ಬಂದಿದೆ. ಸೊ ಯಪ್ಪ ನೋಡೋಕ್ಕೆ ಎಷ್ಟು ಚಿಕ್ಕದಿದೆ. ಆ್ಯಕ್ಚುಲಿ ಒಳಗಡೆ ತೂಕ ಎಷ್ಟು ಜಾಸ್ತಿ ಇದೆ ಗೊತ್ತಾ. ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಇವತ್ತು ಒಂದು ಹೊಸ ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೀನಿ. ಅದ್ರ ಬಗ್ಗೆ ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಈಗ ಅದ್ರ ಬಗ್ಗೆ ರಿವ್ಯೂ ಕೊಡೋಕ್ಕೆ ಸ್ವಲ್ಪ ರೆಡಿ ಆಗಿಬಿಡೋಣ. ಎಸ್, ರೆಡಿ ಆಗೋಕ್ಕಿಂತ ಮುಂಚೆ ನನ್ನ ಒಂದು ಮೇಕಪ್ ಐಟಮ್ಮು ಇಲ್ಲೇ ಹತ್ತಿರದಲ್ಲೇ ಇಟ್ಕೊಂಡು ಎದುರುಗಡೆ ಮಿರರ್ ನೋಡಿಕೊಂಡು ರೆಡಿ ಆಗೋಣ. ಓಕೆ ಓಕೆ ಆ್ಯಂಡ್ ತುಂಬ ದಿವಸದಿಂದ ಅನ್ಕೊತಿದ್ದೆ ಒಂದು ಬ್ರ್ಯಾಂಡ್ ರಿಂಗ್ ಲೈಟ್ ತೊಗೋಬೇಕು. ಮುಂಚೆದಿತ್ತು, ಬಟ್ ಅದು ಅಷ್ಟೊಂದೇನು ಬ್ರ್ಯಾಂಡ್ ಇರಲಿಲ್ಲ. ಅಂದರೆ ನಾರ್ಮಲ್ ಆಗಿ ಅಂದರೆ ಒಂದು 800-900 ಅಲ್ಲ 1200 ಏನೋ. ಹೌದು, ಚಿಕ್ಕದೊಂದು ತೊಗೊಂಡಿದ್ವಿ. ಆವಾಗ ಸ್ವಲ್ಪ ಬಜೆಟ್ ಕಮ್ಮಿ ಇಲ್ಲಿ. ಬಟ್ ಇವಾಗ ಸ್ವಲ್ಪ ವೀಡಿಯೋಗೆ ರೀಲ್ಸಿಗೆಲ್ಲ ಕ್ವಾಲಿಟಿ ಚೆನ್ನಾಗಿರಲಿ. ಎಲ್ಲರೂ ಎಷ್ಟೋ ಜನ ಕೇಳ್ತಾಯಿದ್ರು ಕಮೆಂಟಲ್ಲಿ, ಕ್ಲಾರಿಟಿ ಇರಲಿ ಪ್ಲೀಸ್ ಅಕ್ಕ, ಕ್ಲಾರಿಟಿ ಬೇಕು, ಇನ್ನೆಲ್ಲ ಚೆನ್ನಾಗಿದೆ ಅಂತೆಲ್ಲ ಎಷ್ಟೋ ಜನ ಕೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಯಾಕೆ ತಗೋಬಾರ್ದು ರಿಂಗ್ ಲೈಟ್. ಎಲ್ಲರ ಹತ್ರನೂ ಇದೆ, ಸ್ಟಾರ್ಗಳ ಹತ್ರನೂ ರಿಂಗ್ ಲೈಟು ಮತ್ತು ಶೂಟಿಗೆ ಏನೇನೆಲ್ಲ ಬೇಕು ಅದೆಲ್ಲ ಇದೆ. ನನ್ನ ಹತ್ರ ಎಲ್ಲ ಇತ್ತು, ಬಟ್ ರಿಂಗ್ ಲೈಟ್ ಒಂದು ಬೇಕಿತ್ತು. ಮೈಕ್ ಇದೆ, ಮತ್ತು ಟ್ರೈಪಾಡ್ ಇದೆ, ಹಾಗೆ ಸ್ಟ್ಯಾಂಡು ಸೆಲ್ಫಿಗೆ ವ್ಲಾಗಿಗೆಲ್ಲ ಮಾಡ್ಕೊಳ್ತೀವಲ್ವ. ಸೊ ಅದೆಲ್ಲ ಇದೆ. ಸೊ ಹಂಗಾಗಿ ಅಂದರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರೋದು, ಆಮೇಲೆ ಸ್ಕಿನ್ ಒಂದು ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಚಿಕ್ಕೆ ಥರ ಎಲ್ಲ ಇರುತ್ತಲ್ವ. ಸೊ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ. ಸೊ ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಈಸಿ, ಅಷ್ಟೊಂದೇನು ಕಷ್ಟ ಇಲ್ಲ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ. ಎಷ್ಟೇ ಕಪ್ಪುಗಿದ್ರು ಮೇಕಪ್ಪಿಂದ ವೈಟಿಗೆ ಮಾಡ್ಬೋದು, ಗೊತ್ತಾ ನಿಮಗೆ. ನನಗಿದು ಹೆಂಗೆ ಗೊತ್ತಾಯಿತು ಅಂದರೆ, ನಾನು ಅಲ್ಲಿ ಇಲ್ಲಿ ಶೂಟಿಂಗ್ ಹೋಗ್ತೀನಿ, ಮತ್ತು ಒಂದು ಐಡಿಯಾ ಬಂತು ನನಗೆ. ಮುಂಚೆ ಆದರೆ ಗೊತ್ತಾಗ್ತಿರ್ಲಿಲ್ಲ. ಫೌಂಡೇಶನ್ ಆದಮೇಲೆ ಸ್ವಲ್ಪ ಪೌಡರ್ ಹಾಕ್ಕೊಳ್ಳೋಣ. ಬಟ್ ಇದೂ ಅಷ್ಟೇ, ಎಲ್ಲ ಮೇಕಪ್ ಸೂಪರ್ ಸ್ಟೇ ಅವ್ರದ್ದು ನಾನು ಯೂಸ್ ಮಾಡೋದು. ಇದೇ ವಿಡಿಯೋ ಲೆಂತ್ ಆಗ್ಬಿಟ್ಟು. ಸೊ ರೆಡಿಯಾಗಿ ಸಿಗ್ತೀನಿ. ರೆಡಿ ಫೈನಲ್ ಆಗಿ ಈ ಥರ ರೆಡಿಯಾಗಿದ್ದೀನಿ. ಈಗ ಟೈಮ್ ವೇಸ್ಟ್ ಮಾಡ್ತೀರಾ, ಬೇಗ ಬೇಗ ಅನ್ಬಾಕ್ಸಿಂಗ್ ಮಾಡೋಣ. ನಾನಂತರ ಎಕ್ಸೈಟಿಂಗ್ ಆಗಿದೆ, ನೀವು ಕೂಡ ಬನ್ನಿ. ಮೇಕಪ್ ಓವರ್ ಆಯ್ತಾ, ಆದರೆ ಆಗಲಿ ಬಿಡಿ. ಹೆಂಗೂ ನಾನು ರೀಲ್ಸ್ಗೆ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ನನ್ನ ಆರ್ಡ್ರ್ ಕೂಡ ಬಂತು. ಹಾಗಾಗಿ ನಂಗೆ ಸ್ನಾನ ಮಾಡಿಕೊಂಡು ಈಗ ಇದು ಎಷ್ಟು ತೂಕ ಇದೆ ಗೊತ್ತಾ. ಆ್ಯಂಡ್ ಇದು ಯಾವ್ಯಾವ ಥರ ಇದೆ, ಆ್ಯಂಡ್ ಇದ್ರ ಪ್ರೈಸ್ ಎಷ್ಟಾಯಿತು, ನಾನು ಎಲ್ಲೇ ಆರ್ಡರ್ ಮಾಡಿದ್ದೆ ಎಲ್ಲನೂ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ಕೊನೆವರೆಗೂ ನೋಡಿ ಅಲ್ಲಿ ಗಂಟ. ಈಗ ಸಿಸರ್ ತೊಗೊಂಬರೋಣ. ಶಿಸ್ತಾಗಿ ಕೂತ್ಕೊಂಡೇ ಮಾಡಿಬಿಡ್ತೀನಿ. ಈಗ ಆರಾಮಾಗಿ ಕೂತ್ಕೊಂಡು ಸ್ಟಾರ್ಟ್ ಮಾಡುವ. ಅಯ್ಯಪ್ಪ, ಏನು ಅಂದರೆ ವಿಡಿಯೋ ಕ್ಲಾರಿಟಿಗೆ ಬಿಸಿಲಲ್ಲಿ, ಈಗ ಬಿಸಿಲಲ್ಲಿ ಹೋದರೆ ಟ್ಯಾನ್ ಆಗ್ತೀವಿ, ಹೌದಲ್ವಾ. ಸೊ ಹಾಗಾಗಿ ಈ ಥರ ಒಂದು ರಿಂಗ್ ಲೈಟ್ ಇದ್ಬಿಟ್ರೆ ಆರಾಮಾಗಿ ನಾವು ಮನೇಲೇ ಶೂಟ್ ಮಾಡ್ಕೊಬೋದು. ಯಾವ ಥರ ಬೇಕು ಆ ಥರ ಬ್ಲ್ಯಾಕು
ಎಲ್ಲ ಥರನೂ ಮಾಡ್ಕೋಬೋದು. ವಾವ್, ಅಂಡ್ ಇದು ಇದೇ ತೂಕ. ಇದೇ ತೂಕ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ನೋಡಿ ಈಗ ಬನ್ನಿ, ಈಗ ಇದನ್ನ ಸೆಟಪ್ ಮಾಡೋಣ ಬೇಗ. ಸ್ಟ್ಯಾಂಡ್ ಎಲ್ಲ ಹೆಂಗಿರುತ್ತೋ ಏನೋ ಐಡಿಯಾ ಇಲ್ಲ, ಸೆಟ್ ಮಾಡ್ಕೋಬೇಕಾ ಏನೋ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಯಾಕಂದ್ರೆ ವೆಯ್ಟ್ ನೋಡಿ, ವಾವ್ ಸಖತ್ತಾಗಿದೆ. ನಿಜವಾಗ್ಲೂ ಎಕ್ಸೆಪ್ಟ್, ಇಷ್ಟು ಚೆನ್ನಾಗಿ, ಇಷ್ಟು ಕ್ವಾಲಿಟಿ. ಕಬ್ಣ ಇರಿ, ಸೌಂಡ್ ಇಲ್ಲಿ ಮೈಕ್ ಇದೆ ಅಲ್ವಾ, ಕಬ್ಣ ಇದು. ಲೈಫಲ್ಲಿ ಒಂದೇ ಟೈಮ್ ತರ್ಸೋದು ಇದನ್ನ, ಮತ್ತೆ ತರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗಪ್ಪ ಇದು ಚೆನ್ನಾಗಿರೋದೆ ಆರ್ಡ್ರ್ ಮಾಡಿದ್ದೀನಿ. ಇದು ಫುಲ್ ತುಂಬ ದೊಡ್ಡದಿದೆ. ಏನಾದರೂ ಲೂಸ್ ಮಾಡ್ಕೋಬೇಕಾ ಅಂತ. ಈಗ ಇದ್ರ ಸರಿ, ಇದ್ರ ಬಗ್ಗೆ ಡೀಟೇಲ್ ಆಮೇಲೆ ಹೇಳ್ತೀನಿ. ಇದು ಮಾತ್ರ ಕ್ವಾಲಿಟಿ ನೋಡಿ, ವಾವ್. ಇದು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ಗೆ ಇದು ನೋಡಿ, ವಾವ್. ಇದು ಒಂದೇ ಅನ್ಸುತ್ತೆ, ಇಷ್ಟು ಹೈಟ್ ಇದೆ ಅನ್ಸುತ್ತೆ. ಆಮೇಲೆ ಇದನ್ನ ಹಿಂಗಿರೋದನ್ನ ಇದನ್ನ ಹಿಂಗೆ ಲಾಕ್ ಮಾಡೋದು ಇದು, ಓಕೆನಾ. ಇದನ್ನು ಅಷ್ಟೇ, ಇನ್ನ ಬೇಕು ಅಂದರೆ ಇದೊಂಚೂರು ಹೈಟ್ಗೆ ಕಿತ್ತಾಕ್ಬಿಟ್ಟಿದ್ದೀನಿ. ಒಂಚೂರು ಹೈಟಿಗೆ ಇದನ್ನ ಹಿಂಗೆ ಇಲ್ಲೊಂದು ಹಿಂಗೆ ಪ್ರೆಸ್ ಮಾಡೋದು. ಮತ್ತು ಇಲ್ಲೊಂದು ಕೊಟ್ಟಿದ್ದಾರೆ, ಇದು ಅಷ್ಟೇ ಈ ಥರ ಫುಲ್ಲು ಮೇಲೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಫುಲ್ ಶಿಟ್ ಏನು ತಂದ್ರು ಹಿಂಗೇನೆ ನಾನು, ಅರ್ಜೆಂಟು. ವಾವ್, ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಜವಾಗ್ಲೂ ಎಷ್ಟು ವರ್ಷಗಳಿಂದ ನನ್ನ ಹತ್ರ ರಿಂಗ್ ಲೈಟ್ ಇರಬೇಕಿತ್ತು. ನಿಜವಾಗ್ಲೂ ಬೆಟರ್ 25ಕಿನ್ನ 26 ಐ ಥಿಂಕ್ ಬೆಟರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ. ವಾವ್, ಅಲ್ಟಿಮೇಟ್ ಮಾತ್ರ. ವಾವ್, ಸಖತ್ತಾಗಿದೆ. ವಾವ್, ನಿಜವಾಗ್ಲೂ ನಂಬಕೈತಾ ಇಲ್ಲ, ಎಷ್ಟು ಚೆನ್ನಾಗಿದೆ ಇದು. ಗೊತ್ತಿಲ್ಲ, ನೋಡೋಣ. ನಾನು ಅನ್ಕೊಂತಿದ್ದೀನಿ ಇದನ್ನ ಹಿಂಗ, ನೋ ಐಡಿಯಾ. ತಲೆ ಕೆಟ್ಟೋಗ್ತದೆ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡುವ. ಮತ್ತೆ ಬ್ಯಾಗಲ್ಲಿ ಇನ್ನೂ ಏನೇನೋ ಕೊಟ್ಟಿದ್ದಾರೆ, ನೋಡೋಣ. ಇದು ಅನ್ಕೋಬೇಡಿ, ಬ್ಯಾಗ್ ಮಾತ್ರ ಸಖತ್ತಾಗಿದೆ. ಇದ್ರ ಒಳಗಡೆ ಈ ಥರ ಜಿಪ್ ಇದೆ, ಜಿಪ್ ಒಳಗಡೆ ಓಕೆ ನೋಡಿ ಈ ಥರ ಇದು ಪ್ಲಗ್ ಎಲ್ಲ ಕೊಟ್ಟಿದ್ದಾರೆ. ಐ ಥಿಂಕ್ ಕರೆಂಟ್ ಇದು. ಅದು ಚೆನ್ನಾಗಿದೆ ಅಲ್ಲ, ಹಾಳಾಗಬಾರ್ದು ಅಂತ. ಈಗ ನಾವು ಅದ್ರದ್ದೇನು ಡೀಟೇಲ್ಸ್ ಕೊಟ್ಟಿಲ್ವಾ, ನೋಡ್ಕೊಂಡು ಹಾಕ್ಕೊಳ್ಳೋ ಥರ. ಓಕೆ, ಫಸ್ಟು ನೋಡಿ ಈ ಥರ ಇತ್ತು. ನೋಡಿ ಇವಾಗ ಇದನ್ನ ಸೆಟ್ ಮಾಡಿದೆ. ಇದನ್ನ ಹಿಂಗೆ ಸೆಟ್ ಮಾಡಿದ್ದೀನಿ. ಇದನ್ನ ಲಾಕ್ ಮಾಡಬೇಕು, ಇಲ್ಲ ಅಂದರೆ
ಇಲ್ಲಾಂದರೆ ಅದು ಇದಾಗುತ್ತೆ. ಇಷ್ಟು ಹೈಟ್ ಬೇಕು ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆ ಲಾಕ್ ಮಾಡೋದು. ಈಗ ಇದನ್ನು ತುಂಬ ಕ್ವಾಲಿಟಿ ಇದೆ ಮಾತ್ರ, ಮೋಸನೇ ಇಲ್ಲ. ಎಷ್ಟಾಯಿತು ಅಂತ ಹೇಳ್ತೀನಿ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಕಳಿಸ್ತೀನಿ. ಅದರಲ್ಲಿ ಏನಿದೆ, ನಾನು ತೊಗೊಂಡ್ರೇನು ನೀವು ತೊಗೊಂಡ್ರೇನು. ಆ್ಯಂಡ್ ಇದರಲ್ಲಿ ಏನೋ ಇತ್ತು ಅಲ್ವಾ, ಇದು. ಆ್ಯಂಡ್ ಇನ್ನೊಂದು ಏನು ಬೇಜಾರು ಅಂದರೆ ಕರೆಂಟ್ ಇದ್ದಾಗ ಅಷ್ಟೇ ಇದು ಯೂಸ್, ಕರೆಂಟ್ ಇಲ್ಲ ಅಂದರೆ ಲೈಟಿಂಗ್ಸ್ ಕರೆಂಟೇ ಬೇಕಲ್ವ. ಮೊಬೈಲ್ಗೆ ಹ್ಯಾಂಡ್ ಕನೆಕ್ಷನ್ಗೆ ಇಟ್ಕೊಟ್ಟಿದ್ದಾರೆ. ಏನು ಗೊತ್ತಾ, ವಿಡಿಯೋ ಮಾಡೋರಿಗೆ ಮತ್ತೆ ಏನಪ್ಪ ಈ ಥರ ಎಕ್ಸೈಟ್ಮೆಂಟಾಗಿ ಮಾತಾಡಬೇಕು. ಆ್ಯಂಡ್ ಮೇನ್ ಅದೇ ನಮ್ಮದು -1 ಬೇಜಾರಲ್ಲಿ ಮಾತಾಡೋದು, ಒಂಥರ ಅಂದರೆ ನೋಡೋರಿಗೆ ಇಂಟ್ರೆಸ್ಟೇ ಬರೋಲ್ಲ. ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಓವರಾಗಿ ಮಾತಾಡಬೇಕು. ಹೇಳಕ್ಕೆ ಬರ್ತಾಯಿಲ್ಲ, ಅದೇ ಹಂಗೆ ಮಾತಾಡಬೇಕು. ಆ್ಯಂಡ್ ಇದು ಕನೆಕ್ಷನು, ಇದನ್ನು ಹಿಂದ್ಗಡೆ ತಿರುಗಿಸಿ ಇಲ್ಲಿದೆ ಅಲ್ವಾ, ಚುಚ್ಚೋದು. ಹೇಳ್ತೀನಿ, ಫುಲ್ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಇದೇನಿಲ್ಲ, ಸಿಂಪಲ್ಲಾಗಿ ಅಲ್ಲೊಂದು ಸ್ಕ್ರೂ ಇರುತ್ತೆ, ಅದನ್ನು ಬಿಚ್ಚಿಬಿಟ್ಟು ಹಿಂಗೆ ಹಾಕೋದು. ಇದೆ ಸ್ವಲ್ಪ ನಿಮಗೆ, ಇದು ನೋಡಿ ತುಂಬ ಲೆಂತ್ ಇದೆ ವಯರು, ನನ್ನಷ್ಟು ಉದ್ದ ಅಲ್ಲ, ನನ್ನ ಡಬಲ್ ಉದ್ದ ಇದೆ. ಎಲ್ಲ ವಯರ್ದೆಲ್ಲ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ಇದು ಇಲ್ಲೊಂದು ಹೋಲ್ ಇದೆ ಅಲ್ವಾ, ಸೊ ಇದಕ್ಕೆ ಹಿಂಗೆ ಚುಚ್ಚೋದು. ಆ್ಯಂಡ್ ಇದೆರಡು ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಂದರೆ ಓನಾಗಿ ನೀವು ಮೊಬೈಲ್ಗೆ ಏನಾದರೂ ಕನೆಕ್ಟ್ ಮಾಡೋದು ಅಥವಾ ಚಾರ್ಜ್ ಮಾಡೋದು ಅಂತ ಅನ್ಕೊತಿದ್ದೀನಿ, ಗೊತ್ತಿಲ್ಲ. ಕರೆಂಟ್ ಇಲ್ಲ ಅಂದ್ರೂ ಪವರ್ ಬ್ಯಾಂಕಿಂದ ನಾವು ಯೂಸ್ ಮಾಡೋಕ್ಕೆ ಇವೆರಡು ಕೊಟ್ಟಿದ್ದಾರೆ. ಈಗ ಮುಡ್ತಾ ಇದ್ರೇ ಏನು ಸೂಪರಾಗಿ ಫೀಲ್ ಕೊಡ್ತಾ ಇದೆ. ಹಾಕೋಣ, ಇಲ್ಲಿ ಹಿಂದ್ಗಡೆ ಬಟನ್ ಇದೆ. ಐ ಥಿಂಕ್ ಇಲ್ಲಿ ವರ್ಕ್ ಅಜೀಬ್ ಆಗ್ಬಿಡ್ತು ನನಗೆ ಅಂದ್ಕ್ಷಣ. ಕರೆಕ್ಟಾಗಿ ಹಾಕಿದ್ದೀನಿ ಅಲ್ವಾ. ಈಗ ಪವರ್ ಬ್ಯಾಂಕ್ ಎಲ್ಲ ಚಾರ್ಜ್ ಇಕ್ಕಿ ಆನ್ ಆಯ್ತಾ? ಎಸ್, ಲುಕ್. ಈಗ ನೋಡಿ, ಅಂದರೆ ಇವಾಗ ಹಿಂಗೆ ನಾನು ವಿಡಿಯೋ ಮಾಡ್ತಿದ್ದೆ ಅಲ್ವಾ, ನಿಮ್ಗೊಂದು ಕ್ಲಾರಿಟಿ ಕೊಡ್ತಿದ್ದೀರಿ. ಈಗ ನೋಡಿ, ಈ ಕ್ಲಾರಿಟಿಗೂ ಈಗ ಲೈಟಿಂಗ್ಸ್ ಹಾಕೊಳ್ತೀನಿ, ಓಕೆನಾ? ಇದನ್ನ ಈ ಥರ ಇಟ್ಕೊಳ್ಳೋಣ, ಅಂದರೆ ನಿಮ್ಗೊಂದು ಐಡಿಯಾ ಇರುತ್ತೆ. ಕ್ಲಾರಿಟಿ ದೊಡ್ಡ ಇನ್ಫ್ಲುಯೆನ್ಸರ್ ಎಲ್ಲ ಹೆಂಗೆ ಅವ್ರದ್ದೆಲ್ಲ ಎಷ್ಟು ಚೆನ್ನಾಗಿ ಕ್ಲಾರಿಟಿಯಾಗಿ ಕಾಣಿಸುತ್ತೆ ಅಂತೆಲ್ಲ ನಾವು ಅನ್ಕೊತೀವಲ್ವ. ಸೊ ಅವರೆಲ್ಲ ಪ್ರತಿಯೊಬ್ಬರೂ ಈ ಥರ ರಿಂಗ್ ಲೈಟ್ ಹಾಕ್ಕೊಂಡು ವಿಡಿಯೋ ಕ್ಲಾರಿಟಿಯಾಗಿ ಕಾಣೋ ಥರನೇ ವ್ಲಾಗ್ಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡೋದು. ಅವ್ರಿಗೆಲ್ಲ 2-3 ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲರೂ ಇರ್ತಾರೆ. ಸೊ ನಮ್ಮಂಥವ್ರಿಗೆ ಯಾರೂ ಇಲ್ಲ ಅಂದಾಗ ನಾವು ಇದೊಂದಿದ್ರೆ ಸಾಕು. ಆ್ಯಂಡ್ ಇದರಲ್ಲಿ ಕಲರ್ಸ್ ಮಾಡ್ಕೋಬೋದು. ಅದು ನಾನು ಚೆಕ್ ಮಾಡಬೇಕು, ನಮಗೆ ಯಾವ ಥರ ಬೇಕೋ ಆ ಥರ ಕಲರ್ಸ್ ಮಾಡ್ಕೋಬೋದು. ನೋಡಿ ಈ ಥರ ಇದೆ, ಚೆಕ್ ಮಾಡಬೇಕು, ಅಷ್ಟೊಂದು ನೋಡಿಲ್ಲ. ಆ್ಯಂಡ್ ಇದು ಫಸ್ಟ್ನೇದು ಆಯ್ತಾ, ಇದೇ ಲೈಟ್, ಇದು ಡಬಲ್ ಇದೆ. ಆ ಕಡೆ ಇನ್ನೊಂದು ತೋರಿಸ್ತೀನಿ ನೋಡಿ, ಓವರ್ ಇದು ಅರ್ಥ ಆಗ್ತಿದೆಯಾ? ಇದು ಫಸ್ಟು, ಇದು ನೋಡಿ ಡಬಲ್ಲು. ಸೊ ಆ ಥರ ವಾವ್, ತುಂಬ ಚೆನ್ನಾಗಿದೆ.
ಆ್ಯಂಡ್ ನಾವು ಏನೇನೋ ಇದೆ ಇದರಲ್ಲಿ, ತಿಳ್ಕೊಬೇಕಷ್ಟೆ. ಕಲರ್ಸ್ ಬೇಕಿತ್ತು, ಬಟ್ ಕರೆಕ್ಟು, ಇದು ಮರ್ತೆ ಹೋಯ್ತು. ಇಲ್ಲಿ 2 ರೋಲ್ ಕೊಟ್ಟಿದ್ದಾರೆ, ಕಾಣಿಸ್ತಿದ್ಯಾ ನೋಡಿ. ಈ 2 ರೋಲ್ ಕೊಟ್ಟಿದ್ದಾರಲ್ಲ, ಸೊ ಇದನ್ನ ತಿರ್ಗಿಸಿದ್ರೆ ಬೇರೆ ಥರನೇ ಕಾಣುತ್ತೆ ನೋಡಿ. ಇದೊಂದು ಆಯ್ತಾ ಈಗ ನೋಡಿ ನಾನು ತಿರುಗಿಸ್ತೀನಿ ನೋಡಿ. ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಿದ್ಯಾ ನೋಡಿ. ಇದು ಫುಲ್ಲು ಒಂಥರ ಗೋಲ್ಡನ್ ಕಲರು, ಅಂದರೆ ಜಾಸ್ತಿ ಗೋಲ್ಡನ್ ಬೇಕು ಅಂದರೆ. ಆ್ಯಂಡ್ ಇದು ನೋಡಿ ವೈಟ್, ನೋಡಿ ಇದು ಓವರ್ ವೈಟು. ಅಂದರೆ ನಾನು ಇಲ್ಲಿ ತಿರುಗಿಸ್ತಾ ಇದ್ದೀನಿ, ಕಾಣಿಸ್ತಿದ್ಯಾ? ಈಗ ಗೊತ್ತಾಗ್ತಿದೆ ಅಲ್ವಾ? ಇದೊಂದು ರೋಲ್ ಇದೆಯಲ್ವಾ, ಇದನ್ನ ಹಿಂಗೆ ಬೆಡ್ ಮಾಡ್ಕೋಬೋದು ನೋಡಿ. ಫುಲ್ ಡೌನ್ ಆಯ್ತಿದು ನೋಡಿ. ಇದು ಸ್ವಲ್ಪ ಓವರ್ ಆಯಿತು, ಇದು ಇನ್ನೂ ಓವರು, ಫುಲ್ ಬ್ರೈಟ್ ಇದು. ಇದ್ರಲ್ಲಿ ಮತ್ತೆ ಗೋಲ್ಡನ್ ಬೇಕು ಅಂದರೆ ನೋಡಿ, ಇದೊಂಚೂರು ಕಲರ್ ಚೇಂಜ್ ಆಯಿತು ನೋಡಿ, ಫುಲ್ ಗೋಲ್ಡನ್ ಆಯಿತು. ಗೋಲ್ಡನಲ್ಲಿ ಕಮ್ಮಿ ಗೊತ್ತಾಗ್ತಿದೆ ಅಲ್ವಾ? ಬ್ಯಾಕ್ಗ್ರೌಂಡ್ ನೋಡಿ ಗೊತ್ತಾಗುತ್ತೆ ನೋಡಿ. ವಾವ್, ಬಾಗಿಲೆಲ್ಲ ಹಾಕ್ತೀನಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ಕಣ್ಣಿಗೆ ತುಂಬ ಓವರ್ ಲೈಟ್ ಆಗುತ್ತೆ ನೋಡಿ. ವಾವ್, ಸಖತ್ತಾಗಿದೆ. ಎಸ್, ಇವಾಗ ಅದೇ ಅಂದ್ಕೊಂಡೆ, ಸ್ವಲ್ಪ ಬೇರೆ ಕಲರ್ ಆರ್ಡರ್ ಮಾಡಿದ್ದೆ, ಇದ್ಯಾಕಪ್ಪ ಅಂತ ಗೊತ್ತಾಗ್ಲಿಲ್ಲ ಅಂದ್ಕೊಂಡೆ. ಬಟ್ ತುಂಬಾ ತೂಕ ಇದೆ. ಯಾವ ಕೊನೆಯ ವಿಷಯ, ಆ್ಯಂಡ್ ಎಸ್, ಇವಾಗ ಸೊ ನಾನು ತಗೊಂಡಿದ್ದು ಅಮೆಝಾನಲ್ಲಿ. ಸೊ ತುಂಬಾ ತುಂಬಾನೇ ಫಾಸ್ಟ್ ಡೆಲಿವರಿ ಆಯಿತು. ಅಂದರೆ ನಮಗೆ ಪ್ರಾಡಕ್ಟ್ ಬೇಗ ಸಿಕ್ತು. ಇದರ ಪ್ರೈಸ್ ಬಂದ್ಬಿಟ್ಟು 5,000 ಅಂತ ಅನ್ಕೋಬೇಡಿ. 5,000 ರೂಪಾಯಿ ಇದ್ದಿದ್ದು ನನಗೆ ಆಫರ್ಸಲ್ಲಿ 3,779 ರೂಪಾಯಿ, ಅಂದರೆ 3,800 ರೂಪಾಯಿ ನನಗೆ ಕಾಸ್ಟ್ ಬಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ದುಡ್ಡಿಗೆ ತಕ್ಕಂಗೆ ಪ್ರಾಡಕ್ಟ್ ಇದೆ, ಯಾವುದೇ ರೀತಿ ಲಾಸ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಎಸ್, ನನಗಂದ್ರೆ ಸಿಕ್ಕಾಪಟ್ಟೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಕ್ಲಾರಿಟಿ ವಿಡಿಯೋ ಸಿಗ್ತಾ ಇದೆ. ನೀವು ಎಂಥ ಫೋನಲ್ಲಿ, ಐಫೋನಲ್ಲಾದರೆ, ಆ್ಯಂಡ್ರಾಯ್ಡಲ್ಲಿ ಮಾಡಿ, ಎಂಥ ಇದರಲ್ಲೂ ಮೇನು ಕ್ವಾಲಿಟಿ ಆ್ಯಂಡ್ ವಿಡಿಯೋ ಕ್ಲಾರಿಟಿ ಇಂಪಾರ್ಟೆಂಟು. ಸೊ ನಂಗೊಂದು 2-3 ರೀಲ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು, ನೀವು ಬೇಕಾದ್ರೆ ವೀಡಿಯೋಸಲ್ಲಿ ನೋಡಿ ಕ್ಲಾರಿಟಿ ಬೇಕು ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಶೂಟಿಂಗು ಅಲ್ಲಿ ಇಲ್ಲಿ ಹೋಗಿ ಬಂದಿರೋ ದುಡ್ಡಲ್ಲಿ ಸೇವ್ ಮಾಡಿಕೊಂಡು ಟ್ರಿಪ್ಪಿಗೆಲ್ಲ ಹೋಗಿ ದುಡ್ಡೆಲ್ಲ ಖಾಲಿ ಆಗೋಗಿತ್ತು. ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ತೊಗೊಂಡಿರೋ ಅಂಥದ್ದು. ಸೊ ತುಂಬಾ ಫಾಸ್ಟಾಗಿಯೇ ನನಗೆ ಏನಾಯಿತು, ಬೇಗ ಸಿಕ್ತು ನನಗೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ. ಎಸ್, ನಿಮಗೂ ಬೇಕಂದರೆ ವಿಡಿಯೋ ಲಿಂಕ್ ಅಂತ ಕೇಳಿ ಕಳಿಸ್ತೀನಿ. ಬಾಯ್. ಸೊ ಇವಾಗ ಮಕ್ಕ ಬಂದು ಅವ್ರಿಗೂ ತೋರಿಸೋಣ ಅಂತ ಕರೆದೆ. ಸೊ ಅವಳಿಗೆ ಕೇಳೋಣ ರಿವ್ಯೂ ಹೇಗಿದೆ ಅಂತ. ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ, ಕ್ವಾಲಿಟಿ. ಎಷ್ಟು ಕೊಟ್ಟಿರ್ಬೋದು? ಬಾಗ ಹಾಕೋ, ಮೊಬೈಲ್ ಬಿಸಿ ಆಗಿದ್ದಾರೆ, ಮನೆಯಲ್ಲೇ ಮಾಡ್ಬೋದಲ್ಲಿ ವ್ಲಾಗ್ಸ್ ಎಲ್ಲ. ವಾವ್, ಸಖತ್ತಾಗಿದೆ. ಇನ್ನೂ ಲೈಟಿಂಗ್ಸ್ ಬರುತ್ತೆ, ಗೋಲ್ಡ್ ಕಲರು, ವೈಟು ಬರುತ್ತೆ ನೋಡಿ. ಮನೆಯಲ್ಲಿ ಮಾಡ್ಬೋದು. ಇದಕ್ಕೆ ನಮ್ಗೆ ಏನು ಬೇಡ, ಇದೊಂದಿದ್ರೆ ಸಾಕು, ಆರಾಮಾಗಿ ರೀಲ್ಸ್ ವ್ಲಾಗ್ ಎಲ್ಲ ಮಾಡ್ಬೋದು. ಅಮೌಂಟು ಅಷ್ಟೇ ಚೆನ್ನಾಗಿದೆ. ನಾನು ಮೆಸೇಜ್ ಮಾಡ್ತೀನಿ. ಓಕೆ, ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಅಷ್ಟೇ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಕ್ವಾಲಿಟಿ ಕೂಡ ಸಖತ್ತಾಗಿದೆ.